ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಡೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಹೊಳೆನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ಮೇಲೆ ಕೋರ್ಟ್ ಸೂಚನೆ ಬೆನ್ನಲ್ಲೇ ಕೋರ್ಟ್ಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ದ ಕೋರ್ಟ್ 42ನೇ ACMM ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾಗಿದೆ. ವಾದ ಪ್ರತಿವಾದ ಬರೆಸಿ ತೀರ್ಪು ಕಾಯ್ದಿರಿಸಿದ ಜಡ್ಜ್ ಮಾಜಿ ಸಚಿವ ರೇವಣ್ಣ ಕೋರ್ಟ್ ಸೂಚನೆ ಬೆನ್ನಲ್ಲೇ ಕೋರ್ಟ್ಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದ ಕೋರ್ಟ್ 42ನೇ ACMM ನ್ಯಾಯಾಲಯದಲ್ಲಿ ವಿಚಾರಣೆ. ಮೊನ್ನೆ ಅವರಿಗೆ ಜಾಮೀನು ಸಿಕ್ಕಿತ್ತು. 7 ದಿನಗಳ ಕಾಲ ಜೈಲಲ್ಲಿದ್ದರು. ಇದೀಗ ಇದರ ಬಗೆಗಿನ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಅಂದರೆ ಎಲ್ಲ ವಿಚಾರಣೆ ಮುಗಿದಿದೆ. ಆ ರಿಸಲ್ಟ್ ಇದೆಯಲ್ಲ, ಅದನ್ನು ಅವರು ಒಂದು ಫೈನ್ ಡೇ ಜಡ್ಜ್ಮೆಂಟ್ ಕೊಡ್ತಾರೆ. ಅದು ಅಲ್ಲಿ ತನಕ ಕಾಯಬೇಕಾಗಿದೆ ರೇವಣ್ಣ. ಓಕೆ, ಮಾದೇಶ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಅಪ್ಡೇಟ್ ಪ್ಲೀಸ್. ಜಯಪ್ರಕಾಶ್, ಈಗಾಗಲೇ ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗ್ತಿದೆ. ಅಂದರೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅರ್ಜಿಯನ್ನು ವಿಚಾರಣೆ ನಡೆಸಲಾಗ್ತಿದೆ. ಈಗಾಗಲೇ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈ ಮುಂಚೆ ಅಂದರೆ ಅರೆಸ್ಟ್ ಆಗೋಕ್ಕೂ ಮುಂಚೆ ಎಚ್ ಡಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಅವರ ವಿರುದ್ಧ ನಾನ್ ಬೇಲಬಲ್ ಕೇಸ್ ಇಲ್ಲ ಅಂಥೇಳಿ ಅವತ್ತು ಆ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡ್ರು. ಅದಾದಮೇಲೆ ಕಿಡ್ನಾಪ್ ಕೇಸ್ನಲ್ಲಿ ಇವರು ಒಳಗಡೆ ಹೋಗಿ ಬಂದಿದ್ದರು. ಆಮೇಲೆ ಜಾಮೀನು ಆಯಿತು. ಈ ಒಂದು ಕೇಸ್ನಲ್ಲಿ ಅಂದರೆ ಹೊಳೆನರಸೀಪುರದಲ್ಲಿ ಕೇಸ್ನಲ್ಲಿ ಆಗಿದ್ದಂಥ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೀತಿದೆ. ಆ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪರ ವಕೀಲರು ಅಂದರೆ ರೇವಣ್ಣ ಪರ ವಕೀಲರು ಈ ಒಂದು ಕೇಸ್ನಲ್ಲಿ ನಮ್ಮ ಕಕ್ಷಿದಾರರ ವಿರುದ್ಧ ಯಾವುದೇ ರೀತಿಯಾದಂತಹ ಲೈಂಗಿಕ ಅಂದರೆ ರೇಪ್ ಕೇಸ್ ಹಾಕಿಲ್ಲ, 376 ಕೇಸನ್ನು ಹಾಕಿಲ್ಲ. ಹೀಗಾಗಿ ನಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ನೀಡಬೇಕು ಅಂತ ಹೇಳಿ ರೇವಣ್ಣ ಪರ ವಕೀಲರು ವಾದ ಮಂಡನೆ ಮಾಡುವಂಥ ಕೆಲಸ ಮಾಡ್ತಾರೆ. ಇದಕ್ಕೆ ಪ್ರತಿವಾದವಾಗಿ ಜೈನಾ ಕೊಠಾರಿ ಅವರು ಅಂದರೆ ಸರ್ಕಾರದ ಪರ ವಕೀಲರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಈ ಒಂದು ಕೇಸ್ನಲ್ಲಿ ಈವರೆಗೂ ಕೂಡ ಎಚ್ ಡಿ ರೇವಣ್ಣ ಅವರು ಅಂದರೆ ಹೊಳೆನರಸೀಪುರ ಕೇಸ್ನಲ್ಲಿ ಈವರೆಗೂ ಕೂಡ ಎಚ್ ಡಿ ರೇವಣ್ಣ ಅವರು ವಿಚಾರಣೆಯನ್ನು ಎದುರಿಸಿಲ್ಲ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಜಾಮೀನನ್ನು ಕೊಡಬಾರ್ದು, ವಿಚಾರಣೆಯನ್ನು ಹೆದರಿಸಲಿ ಅಂತೇಳಿ ಅವರು ವಾದ ಮಂಡನೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ವಾದ ಮತ್ತು ಪ್ರತಿವಾದ ನಡೀತಿದೆ. ಸದ್ಯಕ್ಕೆ ಆದೇಶವನ್ನು ಕಾಯ್ದಿರಿಸಿ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಈ ಒಂದು ಕೇಸ್ನಲ್ಲಿ ಅಂದರೆ ಹೊಳೆನರಸೀಪುರ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟ ಸಾಧ್ಯತೆ ಇದೆ. ಯಾಕಂದರೆ ಜೈನಾ ಕೊಠಾರಿ ಅವರು ಈ ಒಂದು ಕೇಸ್ನಲ್ಲಿ ಇನ್ನಷ್ಟು ಕೂಡ ತನಿಖೆಯನ್ನು ನಡೆಸಬೇಕಾಗ್ತಿದೆ SIT. ಹೀಗಾಗಿ ಅವರಿಗೆ ಕಸ್ಟಡಿಗೆ ನೀಡಬೇಕಂತ ಕೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಆದೇಶವನ್ನು ಕಾಯ್ದಿರಿಸಲಾಗಿದೆ. ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ ಜಯಪ್ರಕಾಶ್.